ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು ಆಕ್ಚುಲಿ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಮೇಡಮ್, ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 99. 99. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಮದುವೆ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ, ನಾನು ನಿಮ್ಮ ಸ್ಟೂಡೆಂಟು ಗುರುಜಿ, 99 ಬ್ಯಾಚು. ಓ ಹೌದಾ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. 9, 5, 8, 6, 2, 11 ಮದುವೆ ವಿಚಾರದಲ್ಲಿ ಪ್ರಸ್ತಾಪ ನಡೀತಾ ಇದೆ. ಹಿರಿಯರು ಡಿಸೈಡ್ ಮಾಡಬೇಕು, ಫೈನಲ್ ಆಗಿ ಅದು ಡಿಸೈಡ್ ಆಗ್ತಾ ಇಲ್ಲ. ಇದು ಪ್ರಾಬ್ಲಮ್. ಏನು ಹೇಳಿ ಗುರುಜಿ. ಎಷ್ಟು ನೋಡಿದ್ರು ಏನಿದಾದ್ರೂ ನಾವು ಹೇಳ್ತೀವಿ, ನಾವು ಇದು ಮಾಡ್ತೀವಿ ಅನ್ನೋ ರೆಸ್ಪಾಂಡ್ ಬರ್ತೇವೆ ವಿನಃ ಯಾವುದೇ ರೀತಿ ಒಂದು ಪಾಸಿಟಿವ್ ರಿಸಲ್ಟೇ ಬರ್ತಿಲ್ಲ ಗುರುಜಿ ಅವ್ರ ಕಡೆಯಿಂದ. ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಏನಾಗಿದೆ, ಹುಡುಗಿನೂ ಬರ್ತಾ ಇದೆ, ಎಲ್ಲರೂ ಬರ್ತಾ ಇದ್ದಾರೆ, ಹೇಳ್ತಾ ಇಲ್ಲ ಅಂತಂದರೆ ಅಲ್ಲಿ ನಮಗೆ ಒಂದು ಕಾಂಬಿನೇಷನ್ ಮೈಂಡ್ ಅಂತ ನಾವು ನೋಡ್ತೀವಿ, ಮೂನ್ ಮೈಂಡು. ಸ್ವಲ್ಪ ಅದು ಅಡ್ವಾನ್ಸ್ ಲೆವೆಲಲ್ಲಿ ನೋಡಿದಾಗ ಯಾರಾದರೂ ಒಬ್ಬರು ಅಲ್ಲಿ ಕಡ್ಡಿ ಇಡ್ತಾ ಇದ್ದಾರೆ ಅಂತಲ್ಲ, ಅದು ಪ್ರಾಬ್ಲಮ್ಮು. ಇವು ಬೇಡ ಅವ್ರು ಬೇಡ ಅಂತ ಬರ್ತಕ್ಕಂಥ ಒಂದು ಸಾಧ್ಯತೆ ಭಾಳ ಹೆಚ್ಚಾಗಿದೆ. ಯಾಕಂದರೆ ಇಲ್ಲಿ ಮದುವೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾಂಬಿನೇಷನ್ನು ರೆಡಿಯಾಗಿದೆ. 6ನೇ ಮನೆ, 8ನೇ ಮನೆ, 12ನೇ ಮನೆ ಇಲ್ಲ ಅಲ್ಲಿ. ಆದರೂ ಕೂಡ ನಾವು ಚಂದ್ರನಿಂದ ನೋಡಿದಾಗ 11 + 12 9, 5, 8 ಹೇಳಿಕೆ ಮಾತು ಅಂತ ಬರುತ್ತೆ. ಅಥವಾ ನೀವು ಯಾರಿಂದ ತೊಗೊಂಡು ಬರ್ತಾ ಇದ್ದಾರೆ ಇನ್ಫಾರ್ಮೇಷನ್, ಅದು ಇಂಪಾರ್ಟೆಂಟು. ಸೊ ಎಲ್ಲ ಸ್ವಲ್ಪ ಜನ ಎಲ್ಲ ಒಬ್ರಿಗೆ ಆಗಬಾರ್ದು ಅಂತಂದರೆ ಎಲ್ಲ ಹೇಳ್ಬಿಡ್ತಾರೆ, ಅವ್ರದ್ದು ಹಂಗಾಗಿದೆ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ, ಏನೋ ಒಂದು ಇರ್ತವೆ ಪ್ರಾಬ್ಲಮ್ಗಳು. ಆ ಪ್ರಾಬ್ಲಮ್ ಎಲ್ಲ ಎತ್ತಿಡಿಯೋದು, ಇವೆಲ್ಲ ಕಿತಾಪತಿಗಳು ಜನಗಳಿಂದ ಕೆಲವಾಗಲ್ಲ. ಬರೀ ಜಾತಕದಿಂದನೇ ಆಗ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೋಬಾರ್ದು. ಔಟ್ಸೈಡ್ ಇನ್ಫ್ಲೂಯೆನ್ಸಸ್ ಇದೆಯಾ ಅಂತಲೂ ನೋಡಬೇಕಾಗತ್ತೆ. ಸೊ ಔಟ್ಸೈಡ್ ಇನ್ಫ್ಲೂಯೆನ್ಸಸ್ಸು ಸ್ವಲ್ಪ ಬಗ್ಗೆ ಇರುತ್ತೆ. ಶನಿಯ ಮಂತ್ರಗಳನ್ನು ಸ್ವಲ್ಪ ಯಥೇಚ್ಛವಾಗಿ ಹೇಳಿ. ಸೊ ಎರಡಕ್ಕೂ ಸ್ವಲ್ಪ ರಾಮಬಾಣ, ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಅಂತ. ಶುಕ್ರ ಭುಕ್ತಿ ನಡೀತಾ ಇರೋದ್ರಿಂದ ಗುರು ಮತ್ತು ಶುಕ್ರನ ಕಾಂಬಿನೇಷನ್ನು 2025 ಸೆಪ್ಟೆಂಬರ್ ಒಳಗಡೆ ಸೆಟ್ ಆಗೇ ಆಗುತ್ತೆ. ನಾಟ್ ಟು ವರಿ. ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಗೊತ್ತಿದೆ. 19th ಮಾರ್ಚ್ 19th 1987. ಓಕೆ. ಮಧ್ಯಾಹ್ನ 12:45. ಓಕೆ. 12:45. 12:45 ಹೌದು, ಮಧ್ಯಾಹ್ನ. ಓಕೆ, ಯಾವ ಸ್ಥಳದಲ್ಲಿ ಹುಟ್ಟಿರೋದು? ಮಂಗಳೂರು. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ಮಂಗಳೂರು. ಓಕೆ, ಹಾಕ್ತಾ ಇದ್ದೀನಿ. 19 ಮಾರ್ಚ್ 87, ಕರೆಕ್ಟಾ? ಹೌದೌದು. ರಾಶಿ ಬಂದ್ಬಿಟ್ಟು ತುಲಾ ರಾಶಿ. ಹೌದು. ವಿಶಾಖ ನಕ್ಷತ್ರ, 1ನೇ ಪಾದ. ಮಧ್ಯಾಹ್ನ 12:45. ಹೌದು. ಈಗ ಸದ್ಯಕ್ಕೆ ನಿಮಗೆ ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ ಚೆನ್ನಾಗಿದೆ, 10, 3, 7 ಚೆನ್ನಾಗಿದೆ. ಶುಕ್ರ ಸ್ವಲ್ಪ ಇವಾಗ ಟೆನ್ಷನ್ ಪೀರಿಯಡಲ್ಲಿ ಇದೆ. ಹೇಳಿ. ಅದೊಂದು ಮದುವೆ ಬಗ್ಗೆ ಕೇಳಲಿಕ್ಕಿತ್ತು. 2024 11 2027 ಶುಕ್ರ ವೀನಸ್ ಎಲ್ಲ ಶುಕ್ರ ಭುಕ್ತಿಲೇ ಕಾಲ್ ಮಾಡ್ತಾ ಇದ್ದಾರೆ. ಶುಕ್ರ 11, 6, 10, 7 ಪ್ರಯಾಸದಿಂದ ಎಂಡಿಂಗೆಲ್ಲ ಆಗುತ್ತೆ. ಇಲ್ಲಿ ಮುಂದೆ ಬರ್ತಕ್ಕಂಥ ಭುಕ್ತಿಗಳನ್ನ ನೋಡ್ಕೊಂಡು ಹೋಗಬೇಕು, ಯಾವಾಗ ಕಾಂಬಿನೇಷನ್ನು ಬಲವಾಗಿದೆ ಅಂತ. ಆ ಕಾಂಬಿನೇಷನಲ್ಲಿ 2 ಅಥವಾ 7 ಅಥವಾ 9 ಬರಬೇಕು. ಆ 9 ಬರ್ತಕ್ಕಂಥ ಒಂದು ಕಾಂಬಿನೇಷನ್ ನಾವು ಹುಡ್ಕೊಂಡು ಹೋದಾಗ ಇಲ್ಲಿ ರಾಹು 2025 ನವಂಬರ್ ಆದಮೇಲೆ ರಾಹು ಬರ್ತಾನೆ. ರಾಹುವಿನ ಕಾಂಬಿನೇಷನ್ 914 ಹಿರಿಯರ ಅಪ್ರೂವಲಿಂದ ಕಾಂಬಿನೇಷನ್ ಬರುತ್ತೆ. ನವಂಬರ್ ಆಗಿ 2026 ಏಪ್ರಿಲ್ ಒಳಗಡೆ ಆಗುತ್ತೆ. ಸ್ವಲ್ಪ ವಿಳಂಬ ತೋರಿಸ್ತಾ ಇದೆ, ಶೀಘ್ರವಾಗಿ ಡಿಸಿಷನ್ ತಗೊಳ್ಳಿ, ಒಳ್ಳೆಯದಾಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ಇದು ನೇರ ಪ್ರಸಾರ ಕಾರ್ಯಕ್ರಮ. ಹಾಗೆ ಗುರುಜಿ ಒಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ಇನ್ನು ನಕ್ಷತ್ರ ನಾಡಿ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಸುಮಾರು ದಿನಗಳಿಂದ ನಾವು ನಿಮಗೆ ಹೇಳ್ತಾ ಹೋಗ್ತಾ ಇದ್ವಿ. ಏನು ಅಂತ ಹೇಳಿದ್ರೆ, ಫೆಬ್ರವರಿ 10ನೇ ತಾರೀಕಿನಿಂದ ವಾಸ್ತು ಕ್ಲಾಸ್ ಶುರುವಾಗ್ತಾ ಇದೆ. ಅಂದರೆ ಇವತ್ತಿನ ದಿನದಿಂದ, ಫೆಬ್ರವರಿ 10ನೇ ತಾರೀಕು ಇವತ್ತಿನ ದಿನದಿಂದ ವಾಸ್ತು ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇನ್ನೂ ಕೂಡ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿಲ್ಲ ಅಂದರೆ ಅವಕಾಶ ಇದೆ. ಸೊ ಬೇಗ ಬೇಗ ಕರೆಗಳನ್ನು ಮಾಡಿ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ವಾಸ್ತುಶಾಸ್ತ್ರದ ಕುರಿತಾಗಿ, ವಾಸ್ತುವಿನ ಕುರಿತಾಗಿ ಒಂದಷ್ಟು ವಿಚಾರವನ್ನು ನಿಮಗೆ ಗುರುಜಿಯವರು ಆ ಕ್ಲಾಸಸ್ನಲ್ಲಿ ಹೇಳ್ಕೊಡ್ತಾರೆ. ಇನ್ನು ಆನ್ಲೈನ್ ಕ್ಲಾಸಸ್ ಅದಕ್ಕೆ ಇರುತ್ತೆ. ಹಾಗೆ ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ತರಗತಿಗಳು ಕೂಡ ಶುರುವಾಗ್ತಾ ಇದೆ. 15 ದಿನಗಳ ಒಳಗಾಗಿ ಜ್ಯೋತಿಷ್ಯವನ್ನು ನೀವು ಕಲಿಕೊಳ್ಬಹುದಾಗಿದೆ. ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಬಹುದು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಇದು 106ನೇ ಬ್ಯಾಚ್. ಸೊ ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕು, ನೀವು ಕೂಡ ಕ್ಲಾಸಸ್ಗೆ ಸೇರಿಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ
ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಗುರುಗಳೇ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರದ ಬಗ್ಗೆ ನಮಗೆ ತಿಳುವಳಿಕೆ ನೀಡಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.